ಸ್ಪಷ್ಟನೆ ಮಾಡ್ತಿದ್ದಾರೆ ಅವರು. ಅಂತಂದರೆ ನಾನು ಎಲ್ಲ ಶಾಲೆಗಳು ಹಾಗೆ ಇರ್ತಾವೆ ಅಂತ ಹೇಳಲಿಲ್ಲ, ಕೆಲವೊಂದು ಶಾಲೆಗಳು ಹಾಗೆ ಇರ್ತವೆ ಅಂತ ಸ್ಪಷ್ಟನೆ ಮಾಡಿಕೊಡ್ತಿದ್ದಾರೆ. ಬಿಜೆಪಿ ಶಾಸಕರಿಂದ ಬ್ಯಾನ್ ಕ್ರಿಶ್ಚಿಯನ್ ಸ್ಕೂಲ್ ಕರೆ. ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಹಿಂದೂಗಳ ವಿರುದ್ಧ ಅಪಪ್ರಚಾರ. ಕ್ರಿಶ್ಚಿಯನ್ ಶಾಲೆಗೆ ಹಿಂದೂ ಮಕ್ಕಳನ್ನು ಕಳಿಸಬೇಡಿ, ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಕರೆ ನೀಡಿದರು. ಬಿಜೆಪಿ ಶಾಸಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಈಗ ಕಿಡಿಕಾರ್ತಿದ್ದಾರೆ. ಹೀರೋ ಆಗಲು ಶಿಕ್ಷಕಿಯರನ್ನ ಅವಮಾನಿಸಿದ್ದಾರೆ. ಶಾಲೆಯ ಎದುರು ಮಕ್ಕಳಿಂದ ಜೈ ಜೈ ಅಂತ ಕೂಗಿಸಿದ್ದಾರೆ. ಸ್ಪೀಕರ್ಗೆ ದೂರು ಕೊಡ್ತೇವೆ ಅಂತ ಹೇಳಿ ಐವಾನ್ ಡಿಸೋಜಾ ಇವರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ, ಮಾಜಿ ಕಾಂಗ್ರೆಸ್ MLC ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮತ್ತೊಂದು ಕಡೆ ಶಾಸಕ ಭರತ್ ಶೆಟ್ಟಿ ಯಾವಾಗ ಈ ಒಂದು ಹೇಳಿಕೆ ವಿವಾದಾತ್ಮಕವಾಗಿ ಬದಲಾಗ್ತಾ ಹೋಯಿತೋ ಆಗ ಅವರು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ರಿಪಬ್ಲಿಕ್ ಕನ್ನಡ ಜೊತೆ ಭರತ್ ಶೆಟ್ಟಿ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡ. ಮಂಗಳೂರಿನ ಶಾಲೆಯೊಂದರಲ್ಲಿ ಏನು ಶಿಕ್ಷಕಿ ಶ್ರೀರಾಮನ ಸಂಬಂಧಪಟ್ಟಂಥ ಅವಹೇಳನ ಮಾಡಿಕೆ ವಿಚಾರ ಏನಿದೆ ಅದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ಬಗ್ಗೆ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಒಂದು ಟ್ವೀಟನ್ನು ಮಾಡಿರುವಂಥದ್ದು, ಅದು ಚರ್ಚೆ ವಿಚಾರ ಆಗಿರುವಂಥದ್ದು. ಅಂದರೆ ಕ್ರಿಶ್ಚಿಯನ್ ಶಾಲೆಗಳಿರುವಂಥ ಹಿಂದೂ ಮಕ್ಕಳನ್ನು ತ್ಯಜಿಸಬೇಕು ಅನ್ನೋ ಒಂದು ಕರೆಯನ್ನು ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಭರತ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಸರ್, ತಾವು ಟ್ವೀಟ್ ಮಾಡಿರೋದು ಫಸ್ಟು ಆ ಶಿಕ್ಷಕಿ ಶ್ರೀರಾಮನ ಅವಹೇಳನ ಸಂಬಂಧಪಟ್ಟಂತೆ ಮಾತಾಡಿರುವಂಥದ್ದು, ಏನು ಈ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಒಂದು ರೀತಿಯಲ್ಲಿ ಇದು ಕೆಲವಾರು ಶಾಲೆಗಳಲ್ಲಿ ಇದಾಗಿದೆ, ಹಿಂದೆ ಸಾಗಿದೆ. ಏನಂತ ಹೇಳಿದ್ರೆ, ಶಿಕ್ಷಕರು ಯಾರಿದ್ದಾರೆ ಶಾಲೆ ಒಳಗೆ ಧರ್ಮ ಮತ್ತು ರಾಜಕೀಯ ಇದನ್ನು ಬಿಟ್ಟು ಕಲಿಸುವಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಶಾಲೆ, ಕ್ರಿಶ್ಚಿಯನ್ ಶಾಲೆ ಆಗಲಿ, ಹಿಂದೂ ಶಾಲೆ ಆಗಲಿ, ಮುಸಲ್ಮಾನರ ಶಾಲೆ ಆಗಲಿ, ಅದು ಜಾತಿ ಮತ ಬರೋದಿಲ್ಲ. ಇದರಲ್ಲಿ ಮಕ್ಕಳು ಒಳಗೆ ಬಂದ ಮೇಲೆ ಅವಳಿಗೆ ಒಳ್ಳೆ ರೀತಿಯ ಪಾಠವನ್ನು ಮಾಡಿ ಪಾಸ್ ಆಗುವಂಥ ವ್ಯವಸ್ಥೆಯನ್ನು ಮಾಡಿ ಕಲಿಸಿ ಬಿಡುವುದು. ಆದರೆ ಹಲವಾರು ಶಾಲೆಗಳಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಅವಹೇಳನ ಮಾಡಿ ಮಾತಾಡೋದು, ತುಚ್ಛ ರೀತಿಯಲ್ಲಿ ನೋಡೋದು ಅದೆಲ್ಲ ಆಗ್ತಾನೆ ಇತ್ತು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀರಾಮನೇ ಇಲ್ಲ ಅನ್ನುವಂಥ ಒಂದು ಮನೋಭಾವನೆಯನ್ನು ಮಕ್ಕಳಲ್ಲಿ, ಸಣ್ಣ ಸಣ್ಣ ಮಕ್ಕಳಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಲ್ಲಿ ಮನಸ್ಸಲ್ಲಿ ಹಾಕಿದಾಗ ಎಲ್ಲ ಒಂದು ಕಡೆ ನಿಮ್ಮ ನಂಬಿಕೆ ಸರಿ ಇಲ್ಲ ಅನ್ನುವಂಥದ್ದು. ಇದು ಒಂದು ರೀತಿಯಲ್ಲಿ ಮತಾಂತರಕ್ಕೆ ಒಂದು ಪ್ರಚೋದನೆ ಮಾಡಿದಂಥ ಒಂದು ವ್ಯವಸ್ಥೆ. ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ಟೀಚರು ಎಲ್ಲೆಲ್ಲಿ ಈ ರೀತಿಯ ವ್ಯವಸ್ಥೆ ಉಂಟು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ದಿನೇಶ್, ನೋಡಿ, ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಭರತ್ ಶೆಟ್ಟಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಐವಾನ್ ಡಿಸೋಜಾ ಕಿಡಿಕಾರ್ತಿದ್ದಾರೆ. ಸೊ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ ದೀವಿತ್ ಮಂಗಳೂರಿನ ಜೆರೋಸಾ ಶಿಕ್ಷಣ ಸಂಸ್ಥೆಯಲ್ಲಿ ಹೊತ್ತಿಕೊಂಡಂಥ ಕಿಡಿ ಏನಿದೆ ಇದು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈ ನಡುವೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಹೇಳಿರುವಂಥ ಹೇಳಿಕೆ ಬಹಳಷ್ಟು ವಿವಾದವನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಈ ಒಂದು ವಿವಾದದ ಬೆನ್ನಲ್ಲೇ ಭರತ್ ಶೆಟ್ಟಿ ಅವರೊಂದು ಕರೆ ನೀಡಿದರು. ಅಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂತಹ ಮಿಷನರಿ ಸ್ಕೂಲ್ಗಳನ್ನು ತ್ಯಜಿಸಬೇಕು ಹಿಂದೂಗಳು ಅನ್ನುವಂಥ ಹೇಳಿಕೆ ನೀಡಿದರು. ಇದು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನು ಜೊತೆಗೆ ಸವಾಲನ್ನು ಕೂಡ ಎಸೆದಿರುವಂಥದ್ದು. ಅಂದರೆ ಆ ಹಿಂದೂಗಳ ಭಾವನೆ ಅಂತ ಭರತ್ ಶೆಟ್ಟಿ ಹೇಳ್ತಾರೆ. ಹಾಗಾದರೆ ಏನು ಈ ಒಂದು ಕ್ರೈಸ್ತ ಶಾಲೆಯಲ್ಲಿ ಏನು ಹಿಂದೂ ಮುಖಂಡರ ಮಕ್ಕಳೇ ಕಳೀತಾ ಇದ್ದಾರೆ, ಮೊದಲು ಅವರು ತ್ಯಜಿಸಬೇಕು ಅನ್ನೋಂಥ ಸವಾಲನ್ನು ಕೂಡ ಹಾಕಿರುವಂಥದ್ದು. ಮತ್ತು ಈ ಒಂದು ದಕ್ಷಿಣ ಕನ್ನಡ ಭಾಗದಲ್ಲಿ ಕೆಲವೊಂದು ಹಿಂದೂ ಮುಖಂಡರ ಶಾಲೆ ಇದೆ, ಅಲ್ಲಿಗೆ ಈ ಬಡ ಮಕ್ಕಳನ್ನು ಕರೆದುಕೊಂಡು ಹೋಗಲಿ, ಉಚಿತ ಶಿಕ್ಷಣವನ್ನು ನೀಡಲಿ ಅನ್ನುವಂಥ ಸವಾಲನ್ನು ಕೂಡ ಹಾಕಿರುವಂಥದ್ದು. ಭರತ್ ಶೆಟ್ಟಿ ಅವರ ಹೇಳಿಕೆ ಬಹಳಷ್ಟು ವಿರೋಧಕ್ಕೂ ಕೂಡ ಕಾರಣವಾಗಿರೋದು. ಕಾಂಗ್ರೆಸ್ ನಾಯಕರಾಗಿರ್ಬೋದು, ಸಾಮಾಜಿಕ ಮುಖಂಡರಾಗಿರ್ಬೋದು ಈ ಒಂದು ಹೇಳಿಕೆಯನ್ನು ಟೀಕಿಸಿರುವಂಥದ್ದು. ಐವಾನ್ ಡಿಸೋಜ್ ಅವರು ಕೂಡ ಈಗಾಗಲೇ ಪ್ರೆಸ್ ಮೀಟ್ ಮಾಡ್ತಾ ಬಹಳಷ್ಟು ವಿರೋಧವನ್ನು ಈ ಒಂದು ಮಾತಿಗೆ ಆಡ್ತಾ ಇರುವಂಥ, ಅಂದರೆ ಕ್ರಿಶ್ಚಿಯನ್ ಮಿಷನರಿ ಏನಿದೆ ಇದು ಈ ಹಿಂದಿನಿಂದಲೂ ಕೂಡ ಒಂದು 60 ವರ್ಷಗಳಿಂದಲೂ ಕೂಡ ಶಿಕ್ಷಣವನ್ನು ನೀಡ್ತಾ ಇದೆ. ಹೀಗಾಗಿ ಭರತ್ ಶೆಟ್ಟಿ ಅವರು ಇದನ್ನು ರಾಜಕೀಯಕ್ಕೆ ಬಳಸಬಾರ್ದು, ರಾಜಕೀಯಕ್ಕೆ ಈ ರೀತಿಯಾಗಿ ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಲ್ಲಿ ಭರತ್ ಶೆಟ್ಟಿ ಅವರ ಹೇಳಿಕೆ ಬಹಳಷ್ಟು ವಿರೋಧಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಈ ನಡುವೆ ಭರತ್ ಶೆಟ್ಟಿ ಅವರು ತಮ್ಮದೇ ಆದ ರೀತಿಯಲ್ಲಿ ಏನು ಸ್ಪಷ್ಟನೆಯನ್ನು ಕೂಡ ನೀಡಿರುವಂಥದ್ದು. ದೀವಿತ್ತೆ. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಗ್ನಿಟಿ ಮತ್ತೆ ಇಲ್ಲಿ ನೋಡಿ ಮಕ್ಕಳನ್ನ ಪ್ರೊವೋಕ್ ಮಾಡ್ತಾರೆ. ಹೇ ಹೇ ಹೇಳಪ್ಪ ಹೇಳು ಅಂತ ಹೇಳ್ತಾರೆ. ಇಸ್ ಇಟ್ ದ ವೇ? ಹಾಗಾಗಿ ಐ ಹ್ಯಾವ್ ಆಲ್ ಡಾಕ್ಯುಮೆಂಟ್ಸ್ ಟು ಸೇ ದಟ್ a member has acted below his dignity as a member of legislative assembly. ಅವರ ವಿರುದ್ಧ ಸ್ಪೀಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಆ ಕಂಪ್ಲೇಂಟ್ ನಾನು ಗೌರ್ಮೆಂಟ್ ಚೀಫ್ ವಿಪ್ ಕೆಲಸ ಮಾಡಿದ್ದೇನೆ ವಿಧಾನಸಭೆ ಒಳಗಡೆ.
they can be transferred. ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಪಿಂಚಣಿ ಕೊಡಬೇಕು ಅಂತೇಳಿ ಇವತ್ತು ಸಾಕಷ್ಟು ಜನ ಕೆಲವೊಂದಷ್ಟು ಸೌಲಭ್ಯಗಳು ಕೊಡಬೇಕು ಅಂತೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಪಿಂಚಣಿ ಹಾಗೂ ಸ್ಥಳೀಯ ಸಂಸ್ಥೆಗಳ ನೌಕರನ್ನಾಗಿ ಮಾಡಬೇಕು ಅಂತೇಳಿ ಸ್ಮಶಾನದಲ್ಲಿ ಕಾರ್ಮಿಕನ ಹೂತು ಹಾಕಿದಂತೆ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಮಸಣ ರಾಜ್ಯ ಕೂಲಿ ಕಾರ್ಮಿಕರ ಸಂಘದಿಂದ ವಿಭಿನ್ನ ಪ್ರತಿಭಟನೆ ನಡೀತಾ ಇರುವಂಥದ್ದು. ಮಸಣಗಳ ಒತ್ತುವರಿ ಆಗೋದನ್ನು ತಡೆಯುವಂತೆ ಆಗ್ರಹಿಸಿದ್ದಾರೆ. ಸ್ಮಶಾನದಲ್ಲಿ ಸಮಾಧಿ ಒಳಗೆ ಕುಳಿತು ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಸ್ಮಶಾನ ಕೂಲಿ ಕಾರ್ಮಿಕರಿಗೆ ಸೌಲಭ್ಯಕ್ಕೆ ಆಗ್ರಹವನ್ನು ಮುಂದಿಟ್ಟುಕೊಂಡು ಪಿಂಚಣಿ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ನೌಕರನ್ನಾಗಿ ಮಾಡಬೇಕು ಅಂತ ಹೇಳಿ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನೋಡಿ, ಸ್ಮಶಾನದಲ್ಲಿ ಕಾರ್ಮಿಕನನ್ನು ಹೂತು ಹಾಕಿದಂತೆ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ರಾಜ್ಯ ಬಜೆಟ್ನಲ್ಲಿ ಸೌಲಭ್ಯವನ್ನು ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಕಾರ್ಮಿಕರ ಸಂಘದ ಹೋರಾಟಕ್ಕೆ ಎಲ್ಲ ಮಶಾನ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಗಳ ನೌಕರರೆಂದು ನೇಮಕ ಮಾಡಲೇಬೇಕು. ಮಶಾನಗಳನ್ನು ಕುಣಿ ತೋಡ್ಲಿಕ್ಕೆ ಮಶಾನ ಕಾರ್ಮಿಕರಿಗೆ ರಾಯಚೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಕುಣಿ ತೋಡ್ಲಿಕ್ಕೆ ಮತ್ತು ಮುಚ್ಚುವ ಕೆಲಸಕ್ಕೆ ಕೂಲಿ ಕೊಡಲೇಬೇಕು. ಎಲ್ಲ ಮಶಾನ ರಾಯಚೂರು ತಹಶೀಲ್ದಾರ್ ಆಗಿರುವಂತಹ ಸುರೇಶ್ ಅವರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ತಹಶೀಲ್ದಾರ್ ಸಾಹೇಬ್ರೆ ನಮಸ್ಕಾರ. ಈ ಪ್ರತಿಭಟನೆ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾವು ಭಾವಿಸ್ತೀವಿ. ಬಂದಿದ್ಯಾ? ಸರ್ ಬಂದಿದೆ ಸರ್. ಸರ್ ಇವತ್ತು ಸರ್ ಏನ್ ಸೌಲಭ್ಯಕ್ಕೋಸ್ಕರ ಅವರು ಆಗ್ರಹಿಸ್ತಿದ್ದಾರೆ? ಸರ್ ಇವತ್ತು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಸರ್. ಅವರು ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಅವ್ರ ಬೇಡಿಕೆ ಏನಂದ್ರೆ ನಮಗೆ ಮಸಣ ಕಾರ್ಮಿಕರಂತ ನೇಮಕ ಮಾಡ್ಕೋಬೇಕು, ಜೊತೆಗೆ ಮಸಣ ಕಾರ್ಮಿಕರಿಗೆ 3,000 ರೂಪಾಯಿ ಮಾಸಿಕ ವೇತನ ನೀಡಬೇಕು, ಜೊತೆಗೆ ನಾವು ಒಂದು ಕುಣಿ ತೋಡಕ್ಕೆ ನಮಗೆ 3,500 ರೂಪಾಯಿ ನಗರ ಸ್ಥಳೀಯ ಸಂಸ್ಥೆ ಕಡೆಯಿಂದ ಕೊಡಬೇಕು, ಜೊತೆಗೆ ನಮಗೆ ಸ್ಮಶಾನ ಭೂಮಿಯನ್ನು ಕುಣಿ ತೋಡಲಿಕ್ಕೆ ಏನು ಪರಿಕರಗಳು ಸರ್ಕಾರದಿಂದನೇ ಕೊಡಬೇಕು, ಅದು ಇಟ್ಕೊಳ್ಳೋಕ್ಕೆ ಒಂದು ಕೊಠಡಿ ಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು, ನಮಗೆ ಯಾವುದೇ ರೀತಿಯ ಸರ್ಕಾರದಿಂದ ಭದ್ರತೆ ಸಿಗಬೇಕು ಅನ್ನುವಂಥ ಬೇಡಿಕೆಗಳನ್ನು, ಜೊತೆಗೆ ಈ ಬಜೆಟಿನಲ್ಲಿ ಸರ್ಕಾರದ ಬಜೆಟ್ನಲ್ಲಿ ಮಂಡನೆ ಮಾಡಬೇಕು, ನಮಗೆ ವಿಶೇಷ ಅನುದಾನ ಅನ್ನೋದು ಒಂದು ಬೇಡಿಕೆ ಸರ್. ಬೇಡಿಕೆ ಇಟ್ಟು ಆ ಮನವಿ ಪತ್ರವನ್ನು ನಾವು ಸರ್ಕಾರಕ್ಕೆ ಕೊಡೋಕ್ಕೆ ಅವ್ರು ಕೊಟ್ಟಿದ್ದಾರೆ ಸರ್. ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಬೇಡಿಕೆಗಳನ್ನು ನಾವು ಕಳಿಸ್ತಾ ಇದ್ದೇವೆ ಸರ್. ವಿಶ್ವಾಸ ಇಟ್ಕೋಬೋದಾ ಅವ್ರಿಗೆ ಈ ಸೌಲಭ್ಯಗಳು ಸಿಗುತ್ತೆ ಅಂತೇಳಿ? ಸರ್ಕಾರ ಮಟ್ಟದಲ್ಲಿ ಇದು ಅವರ ಬೇಡಿಕೆಗಳನ್ನು ನಾವು ಕಳಿಸಿದ್ದೇವೆ ಸರ್. ಸರ್ಕಾರದ ಡಿಸಿಷನ್ ತಗೋತಾರೆ.